ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾನು ಅಪ್ಪರ್ ಬಾಡಿ ವರ್ಕೌಟನ್ನು ಮಾಡ್ತಾ ಇದ್ದೇನೆ. ಅಪ್ಪರ್ ಬಾಡಿ ವರ್ಕೌಟ್ ಮಾಡೋದ್ರಿಂದ ನಮ್ಮ ಈ ಶೋಲ್ಡರ್ ಇದೆ ಅಲ್ಲ, ಶೋಲ್ಡರಿಗೆ ಎಲ್ಲ ಬೆನಿಫಿಟ್ ಇದೆ. ಶೋಲ್ಡರ್ ಸ್ಟ್ರಾಂಗ್ ಆಗ್ತದೆ, ಆರ್ಮ್ಸ್ ನಮ್ಮ ತೋಳುಗಳು ಬಲಯುತವಾಗ್ತದೆ. ಹಾಗೆ ನಮ್ಮ ಒಂದು ಕೂತ್ಕೊಳ್ಳುವ ಪೊಸಿಷನ್ ಕೂಡ ಕರೆಕ್ಟ್ ಆಗ್ತದೆ. ಬೆನ್ನು ನೋವು ಅಂಥದ್ದೆಲ್ಲ ಕಡಿಮೆ ಆಗ್ತದೆ. ನಮ್ಮ ಹಾರ್ಟಿನ ಹೆಲ್ತ್ಗೆ ಕೂಡ ಅಪ್ಪರ್ ಬಾಡಿ ವರ್ಕೌಟ್ ತುಂಬಾ ಒಳ್ಳೆಯದು. ಒಂದೊಂದು ದಿವಸ ಒಂದೊಂದು ರೀತಿಯ ವರ್ಕೌಟನ್ನು ಮಾಡ್ತಾ ಇದ್ದೇನೆ. ಇವತ್ತು ಅಪ್ಪರ್ ಬಾಡಿ ವರ್ಕೌಟ್ ವಿತ್ ಡಂಬಲ್ಸ್ ಜೊತೆ ಮಾಡ್ಕೊಂಡಿದ್ದೇನೆ. ನಾಳೆ ಬೇರೆ ಲೆಗ್ಗಿಗೆ ಇರ್ಬೋದು, ಫುಲ್ ಬಾಡಿ ವರ್ಕೌಟ್ ಇರ್ಬೋದು, ಬೇರೆ ಬೇರೆ ರೀತಿಯ ಇದು ವರ್ಕೌಟ್ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ನೀವು ಕೂಡ ಮಾಡ್ಬೋದು, ವೆಯ್ಟ್ ಲಾಸ್ ಆಗ್ಬೋದು. ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಡಯಟ್ ಕೂಡ ಮಾಡ್ತಾ ಇದ್ದೇನೆ. ಜೊತೆಗೆ ವೆಯ್ಟ್ ಲಾಸ್ ರೆಸಿಪಿ ಕೂಡ ಇನ್ನು ಶೀಘ್ರದಲ್ಲೇ ನಾನು ಅಪ್ಲೋಡ್ ಮಾಡ್ತೇನೆ. ಈಗ ವರ್ಕೌಟ್ ನೋಡುವ ಬನ್ನಿ. ಮೊದಲಿಗೆ ಬಾಡಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೇನೆ ಶೋಲ್ಡರಿಗೆ ಎಲ್ಲ. ಯಾಕೆಂದರೆ ಡಂಬಲ್ಸನ್ನು ವೆಯ್ಟನ್ನು ಎತ್ತಿದ ಕೂಡಲೇ ನಮ್ಮ ಒಂದು ತೋಳುಗಳು ಸ್ಟ್ರಾಂಗ್ ಆಗ್ತದೆ. ಅದಕ್ಕೋಸ್ಕರ ನಾವು ಡಂಬಲ್ಸಲ್ಲಿ ಮಾಡೋದು ಮಹಿಳೆಯರಿಗೆ ತುಂಬಾ ಒಳ್ಳೆಯದು. ಬಾಡಿ ಸ್ಟ್ರಾಂಗ್ ಆಗ್ತದೆ, ಕಾಲುಗಳಿಗೆ ಇರ್ಬೋದು, ನಮ್ಮ ತೋಳುಗಳಿಗೆ ಇರ್ಬೋದು. ಆದ ಕಾರಣ ನಾವು ಡಂಬಲ್ಸ್ ಎಕ್ಸಸೈಸನ್ನು ಮಾಡೋದ್ರಿಂದ ನಮ್ಮ ಒಂದು ಸ್ಟ್ರಾಂಗ್ ಬಾಡಿ ಆಗಲಿಕ್ಕೆ, ಹಾಗೆ ಇಮ್ಯುನಿಟಿ ಜಾಸ್ತಿ ಆಗಲಿಕ್ಕೆ, ಹಾಗೆ ವೆಯ್ಟ್ ಲಾಸ್ ಆಗಲಿಕ್ಕೆ, ಕ್ಯಾಲೋರಿ ಕೂಡ ಡೌನ್ ಆಗ್ತದೆ. ಹಾಗೆ ನಮ್ಮ ಮೆಟಬಾಲಿಸಮ್ ಕೂಡ ಇದರಿಂದ ಇಂಪ್ರೂವ್ ಆಗ್ತದೆ. ಅಂದರೆ ಚಯಾಪಚಯ ಕ್ರಿಯೆ ಅಂತ ಹೇಳ್ತೇವೆ, ಅದು ಕೂಡ ಜಾಸ್ತಿ ಆಗ್ತದೆ ಈ ಒಂದು ಭಾರ ಎತ್ತುವುದರಿಂದ. ಭಾರ ಎತ್ತುವ ಎಕ್ಸಸೈಸ್ ತುಂಬಾ ಒಳ್ಳೆಯದು ನಮಗೆ. ಈ ಥರ ಅಪ್ಪರ್ ಬಾಡಿ ಎಕ್ಸಸೈಸ್ ಮಾಡೋದ್ರಿಂದ ನೋಡಿ, ಈ ರೀತಿ ಮಾಡೋದ್ರಿಂದ ಚೆಸ್ಟಿದು ಫ್ಯಾಟ್ ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಕಾಲನ್ನು ಸ್ವಲ್ಪ ಬಗ್ಗಿಸಿ, ಎದುರು ಭಾಗಕ್ಕೆ ಸ್ವಲ್ಪ ಶೋಲ್ಡರನ್ನು ಬಗ್ಗಿಸ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕು. ಒಂದು 30 ಟೈಮ್ಸ್ ಎಲ್ಲ ನಾನು ಮಾಡ್ತೇನೆ. ನಿಮಗೆ ಸ್ಟಾರ್ಟಿಂಗ್ ಹೇಗೆ ಆಗ್ತದೆ ಹಾಗೆ ಮಾಡ್ಕೊಳ್ಬೋದು. ಸ್ವಲ್ಪನೇ ಸ್ಟಾರ್ಟ್ ಮಾಡಿ. ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೆ ಬಾಡಿ ಪೈನ್ ಅಂತ ಹೇಳೋದು ಸಾಮಾನ್ಯವಾಗಿ ಬಂದೇ ಬರ್ತದೆ. ಅದು ಬಾಡಿ ಪೈನ್ ಬಂತು ಅಂತ ಹೇಳಿದರೆ ನಾವು ಮಾಡಿದ ಎಕ್ಸಸೈಸು ಸರಿಯಾಗಿ ನಮಗೆ ಆಗಿದೆ ಅಂತಲೇ ಲೆಕ್ಕ. ಬಾಡಿ ಪೈನ್ ಬಂದೇ ಬರ್ತದೆ. ಅದು ಬಂದರೆ ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. 1 ದಿವಸ 2 ದಿವಸ ಪೇಯ್ನ್ ಇರ್ತದೆ. ಹಾಗೆ ಪೇಯ್ನ್ ಬಂತು ಅಂತ ಹೇಳಿ ನಾವು ವರ್ಕೌಟನ್ನು ನಿಲ್ಲಿಸಬಾರದು, ಕಂಟಿನ್ಯೂಸ್ ಆಗಿ ಮಾಡಬೇಕು. ತುಂಬಾ ಪೇಯ್ನ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿ, ಅಂತೂ ನಿಲ್ಲಿಸಬೇಡಿ. ದಿನಕ್ಕೆ 1 ಗಂಟೆ ಮಾಡ್ತೀರಿ ಅಂತ ಹೇಳಿದರೆ ಮರುದಿವಸ ನಿಮಗೆ ಬಾಡಿ ಪೇಯ್ನ್ ಇದೆ ಅಂತ ಹೇಳಿದರೆ, ತುಂಬ ಬಾಡಿ ಪೇಯ್ನ್ ಇದೆ ಅಂದರೆ ಸಹಿಸಲಿಕ್ಕೆ ಆಗೋದಿಲ್ಲ, ನನಗೆ ವರ್ಕೌಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಿಮಗೆ ಅನಿಸಿದರೆ ಮರುದಿವಸ ಒಂದು ಅರ್ಧ ಗಂಟೆ ಆದರೂ ಮಾಡಿ. ಅಟ್ಲೀಸ್ಟ್ ಅಂತೂ ಸ್ಟಾಪ್ ಮಾಡಬೇಡಿ. ಸ್ಟಾಪ್ ಮಾಡೋದ್ರಿಂದ ಮತ್ತೆ ಮರುದಿವಸ, ಒಂದು ದಿವಸ ನೀವು ಎಕ್ಸಸೈಸ್ ಮಾಡದೆ ಸ್ಟಾಪ್ ಮಾಡಿದ್ರಿ ಅಂತ ಆದರೆ ಬಾಡಿ ಪೇಯ್ನ್ ಕಡಿಮೆ ಆಗ್ತದೆ. ಆಗ ಮತ್ತೆ ಮರುದಿವಸ ಸ್ಟಾರ್ಟ್ ಮಾಡೋ ಪುನಃ ಪೇಯ್ನ್ ಬರ್ತದೆ. ಅದಕ್ಕೆ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು, ಒಂದು ದಿವಸ ಕೂಡ ಬಿಡಬಾರ್ದು. ಈ ನಾವು ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಸ್ವಲ್ಪ ನಿಲ್ಲಿಸ್ತೇವೆ ನೋಡಿ, ಅದೇ ಒಂದು ಪ್ರಾಬ್ಲಮಿಂದ ನಾನು ಒಂದೊಂದು ಸತಿ ಪೀರಿಯಡ್ಸ್ ಟೈಮಲ್ಲಿ ಎಕ್ಸಸೈಸ್ ಸ್ಟಾಪ್ ಮಾಡೋದು, 4 ದಿವಸ 5 ದಿವಸ ಮಾಡಬಾರ್ದು ಅಂತೇಳಿ. ಮತ್ತೆ ಪುನಃ ಕಂಟಿನ್ಯೂ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಒಂದೊಂದು ಸತಿ 4 ದಿವಸಕ್ಕೆ ಸ್ಟಾಪ್ ಮಾಡಿದ್ದು ಮತ್ತೊಂದು 10 ದಿವಸ ಕೂಡ ನಾವು ವರ್ಕೌಟ್ ಮಾಡೋದೇ ಇಲ್ಲ. ಯಾಕೆಂದರೆ ಒಮ್ಮೆ ಸ್ಟಾಪ್ ಮಾಡಿದರೆ ಮತ್ತೆ ಪುನಃ ಒಂದು ವರ್ಕೌಟನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಒಂದೊಂದು ಸತಿ ಮನೆಯಲ್ಲಿ ಏನೋ ಕಾರಣಗಳಿರ್ಬೋದು, ಲೇಜಿನೆಸ್ ಇರ್ಬೋದು, ಸ್ಟಾರ್ಟೇ ಆಗೋದಿಲ್ಲ. ಆದ ಕಾರಣ ನಾವು ಡೈಲಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ವರ್ಕೌಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಮತ್ತು ಈ ಡಂಬಲ್ಸಲ್ಲಿ ಮಾಡುವಂತಹ ಎಕ್ಸಸೈಸ್ ಇದೆಲ್ಲ, ಭಾರ ಎತ್ತುವಂಥದ್ದು, ಅದನ್ನು ತುಂಬ ಫಾಸ್ಟಾಗಿ ಮಾಡಲಿಕ್ಕಿಲ್ಲ, ನಿಧಾನವಾಗಿಯೇ ಮಾಡಬೇಕು. ಈ ಥರ ಭಾರ ಎತ್ತೋದನ್ನು ನೀವು ನಿಮ್ಮಲ್ಲಿ ಡಂಬಲ್ಸ್ ಇದೆ ಅಂತ ಆದರೆ ಡಂಬಲ್ಸಲ್ಲಿ ಮಾಡ್ಬೋದು. ಅದಿಲ್ಲ ಅಂತ ಆದರೆ 1 ಲೀಟರ್ ಇದ್ದು ನೀರಿನ ಬಾಟ್ಲಲ್ಲಿ ಕೂಡ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ. ನಾನಿದು 2 kg ಇದೆ ನಂದು ವೆಯ್ಟ್. 2 kg, ಕೆಲವರು 5 kg ಕೂಡ ಮಾಡ್ತಾರೆ. ನಿಮ್ಮ ಒಂದು ಕೆಪ್ಯಾಸಿಟಿ ನೋಡಿಕೊಂಡು ಭಾರವನ್ನು ಎತ್ತುವಂಥದ್ದು. 5 kg
ಅಂದರೆ ಸ್ಟಾರ್ಟಿಂಗಲ್ಲಿ 1 ಕೆ ಜಿಯಿಂದ ಸ್ಟಾರ್ಟ್ ಮಾಡಿ, ಆಮೇಲೆ 2 ಕೆ ಜಿ, ಆಮೇಲೆ 5 ಕೆ ಜಿ, ಅದು ಹಾಗೆ ಜಾಸ್ತಿ ಆಗ್ತಾ ಹೋಗಬೇಕು. ನಾನೀಗ 2 ಕೆ ಜಿಯನ್ನು ಬಳಸ್ತಾ ಇದ್ದೇನೆ, ಅದಕ್ಕಿಂತ ಜಾಸ್ತಿ ಮಾಡ್ತಾ ಇಲ್ಲ. ಯಾಕೆಂದರೆ 2 ಕೆ ಜಿಯೇ ನನಗೆ ತುಂಬ ಸುಸ್ತಾಗ್ತದೆ, ತುಂಬ ಅದಕ್ಕಿಂತ ಜಾಸ್ತಿ ಅದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಸದ್ಯಕ್ಕೆ 2 ಕೆ ಜಿ ಸಾಕು. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ನೆಕ್ಸ್ಟ್ 5 ಕೆ ಜಿ ಮಾಡುವ ಅಂತ ಇದ್ದೇನೆ. ಸದ್ಯಕ್ಕೆ 2 ಕೆ ಜಿ ಇದ್ದದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಕಂಟಿನ್ಯೂಸ್ ಒಂದು 10 ಮಾಡೋದು, 10 ಇಂಟು 3 ಅಥವಾ 30 ಆ ಥರ ಮಾಡೋದು, ಅಥವಾ 10 ಇಂಟು 5 ಆ ಥರ ಸೆಟ್ ಮಾಡ್ತೇನೆ. 50 ಸಲ ಅಲ್ಲ. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗ್ತದೆ ಅಂದರೆ 20 ಟೈಮ್ಸ್ ಮಾಡಿ, ಕೌಂಟ್ ಕೊಡಿ. 1 2 3 4 5 6 7 8 9 10 ಆ ಥರ ಕೌಂಟ್ ಕೊಟ್ಕೊಂಡು 10 ಇಂಟು 5 10 ಸಲ 5 ಸಲ ಮಾಡುವಂಥದ್ದು. ಈ ನೆಕ್ಸ್ಟ್ ಅದಾದಮೇಲೆ ಜಂಪಿಂಗ್ ಜಾಕ್ಸನ್ ನೋಡಿ, ಬಿಗಿನರ್ಸ್ ಹೀಗೆ ಮಾಡ್ಬೋದು. ಜಂಪಿಂಗ್ ಜಾಕ್ಸನ್ ಜಸ್ಟ್ ಕಾಲನ್ನು ಆ ಕಡೆ ಈ ಕಡೆ ಇಟ್ಕೊಂಡು ಮಾಡುವಂಥದ್ದು ಕೂಡ ಮಾಡ್ಬೋದು. ಜಂಪಿಂಗ್ ಜಾಕ್ಸನ್ ಕರೆಕ್ಟಾಗಿ ಮಾಡೋದಾದರೆ, ಜಂಪ್ ಮಾಡಲಿಕ್ಕೆ ಕೆಲವರಿಗೆ ಅಂದರೆ ಬಾಡಿ ವೆಯ್ಟ್ ಜಾಸ್ತಿ ಇತ್ತು ಅಂತ ಹೇಳಿದರೆ ಕೆಲವೊಮ್ಮೆ ಈ ಥರ ಜಂಪ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ರಿಗೂ. ಅದು ಈ ಥರ ಜಂಪ್ ಮಾಡಿ ಅಭ್ಯಾಸ ಇಲ್ಲ ಅಂತ ಹೇಳಿದರೂ ಸ್ಟಾರ್ಟಿಂಗ್ ತುಂಬ ಜಂಪ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಜಂಪಿಂಗ್ ಜಾಕ್ಸನ್ ಹೇಳುವಂಥ ಒಂದು ಎಕ್ಸಸೈಸ್ ಇದೆ ಅಲ್ವಾ, ಇದು ಫುಲ್ ಬಾಡಿಗೆ ತುಂಬಾ ಒಳ್ಳೆಯದು. ಹೆಚ್ಚಿನ ಕ್ಯಾಲೋರಿ ಬರ್ನ್ ಆಗ್ತದೆ ಇದರಲ್ಲಿ. ಇದನ್ನು ಒಂದು 50 ಟೈಮ್ಸ್ ಮಾಡ್ತೇನೆ ನಾನು. 50 ಟೈಮ್ಸ್ ಅಥವಾ 100 ಟೈಮ್ಸ್ ಮಾಡ್ತೇನೆ. ಒಮ್ಮೆಗೆ 50 ಟೈಮ್ಸ್ ಮಾಡಿ ನಿಲ್ಲಿಸೋದು, ಒಂದು 10 ಸೆಕೆಂಡ್ ರೆಸ್ಟ್ ತಗೊಳ್ಳೋದು, ಆಮೇಲೆ ಮತ್ತೆ 50 ಟೈಮ್ಸ್ ಮಾಡೋದು. ಇದರಿಂದಾಗಿ ತುಂಬಾ ಸ್ವೆಟ್ ಆಗ್ತದೆ, ಆಮೇಲೆ ಫುಲ್ ಬಾಡಿ ಇದ್ದು ಕ್ಯಾಲೋರೀಸ್ ಬರ್ನ್ ಆಗ್ತದೆ. ತುಂಬಾ ಒಂದು ಒಳ್ಳೆ ಎಕ್ಸಸೈಸ್. ಇಲ್ಲಿ ನಾನು ನಿಮಗೆ ವೀಡಿಯೋಸ್ ತೋರಿಸುವಾಗ ಫುಲ್ 50 ಟೈಮ್ಸ್ ಅಂದರೆ 50 ಸಲ ನಾನು ಏನು ಮಾಡಿದ್ದೇನೆ ಅದನ್ನು ತೋರಿಸಲಿಲ್ಲ. ಯಾಕೆಂದರೆ ವಿಡಿಯೋ ಆಲ್ರೆಡಿ ತುಂಬ ಲಾಂಗ್ ಆಗಿದೆ, ಮತ್ತೆ ಕೂಡ ಲಾಂಗ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಒಂದು 10 ಟೈಮ್ಸ್ 20 ಟೈಮ್ಸ್ 25 ಟೈಮ್ಸ್ ಆ ಥರ ತೋರಿಸಿದ್ದೇನೆ ಎಲ್ಲ ವರ್ಕೌಟನ್ನು. ಒಂದು ವರ್ಕೌಟ್ ಮಾಡೋದ್ರಿಂದ ಎದೆ ಭಾಗದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಹಾರ್ಟಿದ್ದು ಫಂಕ್ಷನ್, ಹಾರ್ಟಿನ ಫಂಕ್ಷನ್ಗೆ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಶೋಲ್ಡರ್ ಸ್ಟ್ರಾಂಗ್ ಆಗ್ತದೆ. ನಾವು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೂ ನಮ್ಮದೊಂದು ಇಮ್ಯುನಿಟಿಗೆ ಅಂತ ಹೇಳ್ತೇವಲ್ಲ, ಅದು ಕೂಡ ಡೆವಲಪ್ ಆಗ್ತವೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ, ಮನೆ ಕೆಲಸ ಮಾಡಬೇಕಾದ್ರೂ ನಮಗೊಂದು ಹೆಚ್ಚಿನ ಒಂದು ಇದು ಬರುತ್ತೆ, ಶಕ್ತಿ ಬರ್ತದೆ ಈ ಥರ ಒಂದು ಎಕ್ಸಸೈಸ್ ಮಾಡೋದ್ರಿಂದ. ಅಂತ ಬಾಡಿ ಲೈಟ್ ಆಗೋದು ಅಂತ ಹೇಳ್ತೇವೆ ನಾವು, ಆ ಥರ ಫೀಲ್ ಆಗ್ತದೆ ಎಕ್ಸಸೈಸ್ಗಳನ್ನು ಡೈಲಿ ಮಾಡೋದ್ರಿಂದ. ಒಂದು ಕಾನ್ಫಿಡೆನ್ಸ್ ಕೂಡ ನಮ್ಮಲ್ಲಿ ಬಿಲ್ಡ್ ಆಗ್ತದೆ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ. ಮತ್ತು ನಾವು ವೆಯ್ಟ್ ಲಾಸ್ ಆಯಿತು, ತೂಕ ಕಡಿಮೆ ಆಯಿತು ಅಂತ ಹೇಳುವಾಗ ನಮ್ಮ ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಏನೋ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ನನಗೆ ಅನಿಸಿದ್ದು, ನಾನು ಅದನ್ನು ನಿಮ್ಮ ಜೊತೆ ಹೇಳಿದ್ದಷ್ಟೇ. ನಿಮಗೂ ವರ್ಕೌಟ್ ಮಾಡುವಾಗ ಹಾಗೆ ಆಗ್ತದೆ. ವರ್ಕೌಟ್ ಮಾಡಿ ಆದಮೇಲೆ ಏನೋ ಒಂದು ತುಂಬ ರಿಲ್ಯಾಕ್ಸ್ ಆಗ್ತದೆ ವರ್ಕೌಟ್ ಮಾಡಿದಂತಹ ದಿವಸ.
ತುಂಬಾ ರಿಲ್ಯಾಕ್ಸ್ ಆಗ್ತದೆ. ಯಾವಾಗ ನಾವು ವರ್ಕೌಟ್ ಮಾಡಲಿಲ್ಲ ಆ ದಿವಸ ಏನೋ ಒಂದು ಕಳ್ಕೊಂಡ ಹಾಗೆ ಅಥವಾ ಲೇಸಿನೆಸ್ ಬಂದ ಹಾಗೆ ಒಂದು ಸೋಮಾರಿತನ ಜಾಸ್ತಿ ಆಗಿರ್ತದೆ ನಮ್ಮಲ್ಲಿ. ಆದ ಕಾರಣ ಈ ಒಂದು ಕನ್ಸಿಸ್ಟೆನ್ಸಿ ವರ್ಕೌಟನ್ನು ಡೈಲಿ ಮಾಡೋದು ತುಂಬ ಒಳ್ಳೆಯದು. ಬಿಟ್ಟು ಹೋಯಿತು ಅಂತ ಹೇಳಿದರೆ ಅದು ಮತ್ತೆ ಬಿಟ್ಟೇ ಹೋಗ್ತದೆ. ಅದಕ್ಕೋಸ್ಕರ ಡೈಲಿ ಮಾಡಬೇಕು. ಅದಾಗೆ ನಾನು ವೀಡಿಯೋಸ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತೇನೆ, ನಾನು ಯಾವ ಥರ ವರ್ಕೌಟ್ ಮಾಡ್ತೇನೆ ಅಂತ ಹೇಳಿ. ನನಗೊಂದು ಮೋಟಿವೇಶನ್ ಕೂಡ ಸಿಗ್ತದೆ. ಹಾಗೆ ನಿಮ್ಮ ಒಂದು ಕಮೆಂಟ್ಸ್ ಅದೆಲ್ಲ ಕೇಳುವಾಗ ಕೂಡ ತುಂಬಾ ಖುಷಿ ಆಗ್ತದೆ. ಯಾವುದೇ ಎಕ್ಸಸೈಸ್ ಬಗ್ಗೆ ಇರ್ಬೋದು ಅಥವಾ ವೆಯ್ಟ್ ಲಾಸ್ ರೆಸಿಪೀಸ್ ಇರ್ಬೋದು, ಯಾವುದೋ ಡಯಟ್ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ, PCOD, ಥೈರಾಯ್ಡ್ ಅದರ ಬಗ್ಗೆ ಎಲ್ಲ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಏನು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯಾಕೆಂದರೆ PCOD ಹೇಳೋದು ನನಗೆ ಕೂಡ ಇತ್ತು, ಥೈರಾಯ್ಡ್ ಇತ್ತು, ಎಲ್ಲವನ್ನ ಕೂಡ ನಾನು ವರ್ಕೌಟ್ ಹಾಗೆ ಒಂದು ಹೆಲ್ದಿ ಡಯಟ್ ಮಾಡೋದ್ರ ಮೂಲಕ ಅದನ್ನೆಲ್ಲ ಕಡಿಮೆ ಆಗಿದೆ. ಟ್ಯಾಬ್ಲೆಟ್ ಕೂಡ ಸ್ಟಾಪ್ ಮಾಡಿದ್ದೇನೆ. ಒಂದು ಹೆಲ್ದಿ ಲೈಫನ್ನು ಈಗ ಲೀಡ್ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಮೇಯ್ನ್ ರೀಸನ್ ಅಂತ ಹೇಳಿದರೆ ವರ್ಕೌಟ್ ಅಂತ ಹೇಳ್ಬೋದು, ಹಾಗೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇನ್ನೊಂದು, ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಮಗೆ ಮೇಯ್ನ್ ಬೇಕಾದ್ದು ನೀರು. ನಾವು ದಿನಕ್ಕೆ 3 ಲೀಟ್ರ್ ನೀರನ್ನು ಕುಡಿಲೇಬೇಕು. ಆಮೇಲೆ ಇನ್ನೊಂದು ಮೇಯ್ನ್ ಎಕ್ಸಸೈಸನ್ನು ಕಡ್ಡಾಯವಾಗಿ ಡೈಲಿ ಮಾಡಬೇಕು. ಏನಿಲ್ಲ ಅಂದರೂ ವಾರದಲ್ಲಿ 5 ದಿವಸ ಆದರೂ ನಾವು ವರ್ಕೌಟನ್ನು ಮಾಡಬೇಕು. ಹಾಗೆ ನಿದ್ದೆ, ಪ್ರಾಪರ್ ಸ್ಲೀಪ್ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದು 8 ಗಂಟೆಗಳಷ್ಟು ನಿದ್ರೆ ಮನುಷ್ಯನಿಗೆ ಅಗತ್ಯ. ಒಂದು 10 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಏಳೋದು ಒಂದು ಬೆಸ್ಟ್ ರೊಟೀನ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಕೂಡ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ವೀಡಿಯೋಸನ್ನು ನಿಮಗೆ ಹೆಲ್ಪ್ ಆಗ್ಬೋದು. ಅದರ ನೋಟಿಫಿಕೇಷನ್ ನಿಮಗೆ ಬರಬೇಕು, ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವರ್ಕೌಟನ್ನು 30 ಟೈಮ್ಸ್ 50 ಟೈಮ್ಸ್ ಮಾಡ್ತೇನೆ ನಾನು. ಸ್ಟಾರ್ಟಿಂಗ್ ಮಾಡುವಾಗ 10 ಸ್ಟಾರ್ಟ್ ಮಾಡಿ, ಜಾಸ್ತಿ ಒಮ್ಮೆಲೆ ಜಾಸ್ತಿ ಸ್ಟಾರ್ಟ್ ಮಾಡಬೇಡಿ. ಬಿಗಿನರ್ಸ್ ಎಲ್ಲ ಸ್ವಲ್ಪನೇ ಮಾಡಿ. ಸೀದಾ 1 ಗಂಟೆ ಮಾಡ್ತೇನೆ ಎಕ್ಸಸೈಸ್ ಅಂತೇಳಿ ನಾಳೆಯಿಂದಲೇ ನಾನು ಮಾಡ್ತೇನೆ ಅಂತೇಳಿ ಹೊರಡಬೇಡಿ. ಸ್ಟಾರ್ಟಿಂಗ್ ಮಾಡುವಾಗ ಫಸ್ಟಿಗೆ ವರ್ಕೌಟ್ 20 ಮಿನಿಟ್ಸ್ ಸಾಕು ಫಸ್ಟ್ ಡೇ. ಸೆಕೆಂಡ್ ಡೇ ನೀವು ಮತ್ತೆ 30 ನಿಮಿಷಕ್ಕೆ ಅದನ್ನು ಜಾಸ್ತಿ ಮಾಡಿಕೊಳ್ಳಿ. ಹಾಗೆಯೇ ಪ್ರತಿ ದಿವಸ ನಿಮಗೆ ಎಷ್ಟು ಕೆಪಾಸಿಟಿ ನಿಮಗೆ ಗೊತ್ತಾಗುತ್ತೆ. ಸುಸ್ತಾಯಿತು, ಬಾಡಿ ಪೇಯ್ನ್ ಆಗ್ತದೆ, ಆ ಥರ ಎಲ್ಲ ಆಗ್ತದೆ. ಹಾಗೆ ಅರ್ಧ ಗಂಟೆ, 3/4 ಗಂಟೆ ಆ ಥರ ಟೈಮನ್ನು ಜಾಸ್ತಿ ಮಾಡಿಕೊಳ್ಳಿ. ಒಮ್ಮೆಲೆ 1 ಗಂಟೆ ಮಾಡಲಿಕ್ಕೆ ಟೈಮ್ ಇಲ್ಲ, ಆಗೋದಿಲ್ಲ ಅಂತ ಇದ್ದರೆ ಬೆಳಿಗ್ಗೆ ಒಂದು 20 ಮಿನಿಟ್ಸ್ ಮಾಡಿ, ಹಾಗೆ ಸಾಯಂಕಾಲ 20 ಮಿನಿಟ್ಸ್ ಮಾಡಿ, ಅಥವಾ ಬೆಳಿಗ್ಗೆ 20 ಮಿನಿಟ್ಸ್ ವರ್ಕೌಟ್ ಮಾಡಿ, ಆಮೇಲೆ 20 ಮಿನಿಟ್ಸ್ ಸಾಯಂಕಾಲ ವಾಕಿಂಗ್ ಮಾಡಿ. ಹಾಗೆ ಕೂಡ ಮಾಡ್ಬೋದು. ನಿಮ್ಮ ಕನ್ವೀನಿಯೆಂಟ್, ನಿಮಗೆ ಹೇಗೆ ಆಗ್ತದೆ ಹಾಗೆ ವರ್ಕೌಟನ್ನು ಮಾಡ್ಕೊಳ್ಬೋದು. ಹಾಗೆ ಪ್ರೋಟೀನ್ ಇರುವಂತಹ ಫುಡ್ ಅದನ್ನು ಜಾಸ್ತಿಯಾಗಿ ತಗೊಳ್ಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನದ ಲಂಚ್ ಇರ್ಬೋದು, ನೈಟ್ ಡಿನ್ನರ್ ಇರ್ಬೋದು, ಎಲ್ಲ ಪ್ರೋಟೀನ್ ಯುಕ್ತ, ಹಾಗೆ ಫೈಬರ್ ಯುಕ್ತ, ಹಾಗೆ ಹೆಲ್ದಿ ಫ್ಯಾಟ್ ಅಂಥದ್ದೆಲ್ಲ ಇರಬೇಕು. ಯಾಕೆಂದರೆ ನಾವು ವರ್ಕೌಟ್ ಮಾಡ್ತೇವೆ ಅಂತ ಹೇಳುವಾಗ ಒಳ್ಳೆ ಪ್ರೋಟೀನ್ ರಿಚ್ ಫುಡ್, ಹೆಲ್ದಿ ಫುಡ್, ಫೈಬರ್ ಎಲ್ಲವೂ ಕೂಡ ನಮ್ಮ ಶರೀರಕ್ಕೆ ಬೇಕು. ಅಂಥ ಆಹಾರಗಳನ್ನೇ ತಗೊಳ್ಳಿ. ಬೆಳಿಗ್ಗೆ ಒಳ್ಳೆ ಓಟ್ಸಿದ್ದು ಮಾಡಿದ್ದು ಏನಾದರೂ ತಿನ್ಬೋದು, ಅಥವಾ ಪ್ರೋಟೀನ್ ರಿಚ್ ಕಡಲೆಕಾಳಿದ್ದು ಏನಾದರೂ ದೋಸೆ ತಗೊಳ್ಬೋದು. ಅಥವಾ ನೀವು ಸಾಮಾನ್ಯವಾಗಿ ದೋಸೆ ಎಲ್ಲ ಮಾಡೋದಾದರೆ ದೋಸೆ, ಅದಕ್ಕೆ ಏನಾದರೂ ಚಟ್ನಿ ಹಾಗೆ ಸಹ ತಗೊಳ್ಬೋದು. ಮಧ್ಯಾಹ್ನ ಬ್ಯಾಲೆನ್ಸ್ಡ್ ಮೀಲ್ ತಗೊಳ್ಳಿ. ಈವ್ನಿಂಗ್ ಹಾಗೆ ಮಶ್ರೂಮ್ ತಗೊಳ್ಬೋದು, ಮಶ್ರೂಮ್ ಸೂಪ್ ತಗೊಳ್ಬೋದು, ಸೂಪ್ ಎಲ್ಲ ತಗೊಳ್ಬೋದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಸ್ವಲ್ಪ ತಗೊಳ್ಳಿ. 11 ಗಂಟೆ ಅಷ್ಟೊತ್ತಿಗೆ ಒಂದೊಳ್ಳೆ ಫ್ರೂಟ್ ತಗೊಳ್ಳಿ. ಈ ರೀತಿ ಡಯಟ್ ಅದರ ಜೊತೆಗೆ ಈ ರೀತಿ ಎಕ್ಸಸೈಸ್ ಕೂಡ ಮಾಡೋದ್ರಿಂದ ಆರಾಮ್ಸೆ ನೀವು ತಿಂಗಳಿಗೆ 4-5 kg ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ವೆಯ್ಟ್ ಕೂಡ ತೋರಿಸ್ತೇನೆ ನಾನು. ಈಗ ಆಲ್ರೆಡಿ ನಾನು 70ಇಂದ ಜಾಸ್ತಿ ವೆಯ್ಟ್ ಆಗಿದ್ದೇನೆ. 67 ಇದ್ದೆ, 70 ತೋರಿಸ್ತಾ ಉಂಟು ಈಗ.
ಇನ್ನೀಗ ವಾಪಸ್ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಾನು ಬಂದು ಇನ್ನು 65 kg ಆಗಬೇಕು, ಅದಕ್ಕಿಂತ ಕಡಿಮೆ ಸಹ ಆಗಬೇಕು. ಇನ್ನು ಪ್ರತಿ 10 ದಿವಸಕ್ಕೊಮ್ಮೆ ನಾನು ಚಾಲೆಂಜನ್ನು ತಗೊಳ್ತಾ ಇರ್ತೇನೆ. 10 ಡೇಸ್ ಚಾಲೆಂಜ್ ಇರ್ಬೋದು ಅಥವಾ 21 ಡೇಸ್ ಚಾಲೆಂಜ್, ಈ ಥರನೇ ಮಾಡ್ತಾನೇ ಇರ್ತೇನೆ. ರೆಸಿಪೀಸ್ ಕೂಡ ಅಪ್ಲೋಡ್ ಮಾಡ್ತಾನೇ ಇರ್ತೇನೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಡಂಬಲ್ಸ್ ಇದು ಎಕ್ಸಸೈಸ್ ಎಲ್ಲ ಆದಮೇಲೆ ಈ ಥರ ರಿಲ್ಯಾಕ್ಸ್ ಕೂಡ ಮಾಡ್ಕೊಳ್ಬೇಕು. ಅಂದರೆ ನಾವು ಕೈಗೆ ತುಂಬಾ ಸುಸ್ತಾಗಿರ್ತದೆ, ಆ ಭಾರವನ್ನು ಎತ್ತುತ್ತೇವಲ್ಲ 20 ಟೈಮ್ಸ್ 30 ಟೈಮ್ಸ್ 50 ಟೈಮ್ಸ್ ಈ ಥರ ಎಲ್ಲ ಅದಕ್ಕೆ ಕೈಗೆ ನಾವು ಭಾರ ಎತ್ತಿ ಹಾಕುವಾಗ ಕೈಯೆಲ್ಲ ತುಂಬಾ ಸುಸ್ತಾಗ್ತದೆ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತದೆ. ಇದು ಡಂಬಲ್ಸನ್ನೆಲ್ಲ ಕೆಳಗಿಟ್ಟು ಕೈಯನ್ನು ಈ ರೀತಿ ಮಾಡಿಕೊಳ್ಬೇಕು. ಈ ರೀತಿ ಸ್ಟ್ರೆಚಸ್ ಎಕ್ಸರ್ಸೈಸ್ ಅಂದರೆ ಸ್ಟ್ರೆಚ್ ಮಾಡಿದ ಹಾಗೆ ಮಾಡುವಂಥದ್ದು ಕೈಯನ್ನೆಲ್ಲ. ಈ ಥರ ಮಾಡೋದ್ರಿಂದ ಕೈಗೆ ರಿಲ್ಯಾಕ್ಸ್ ಆಗ್ತದೆ, ಹಾಗೆ ಕೈಯದ್ದು ನೋವು ಕೂಡ ಬರೋದಿಲ್ಲ. ಕೆಲವರಿಗೆ ಡಂಬಲ್ಸ್ ಎತ್ತಿ ಎತ್ತಿ ಅಲ್ಲೇ ಕೈ ನೋವು ಬಂದುಬಿಡ್ತದೆ. ಈ ರೀತಿ ಸ್ಟ್ರೆಚಸ್ ಮಾಡಿ ರಿಲ್ಯಾಕ್ಸ್ ಮಾಡೋದ್ರಿಂದ ಕೈ ನೋವು ಕೂಡ ಬರೋದಿಲ್ಲ. ಇದನ್ನು ಕೊನೆಯಲ್ಲಿ ಮಾಡಬೇಕು, ಇದನ್ನು ಮರಿಬಾರ್ದು. ಡಂಬಲ್ಸ್ ಎಕ್ಸಸೈಸ್ ಮಾತ್ರ ಮಾಡಿ ಬಿಡಬಾರ್ದು, ಇದು ಸಹ ಮಾಡಬೇಕು. ರಿಲ್ಯಾಕ್ಸೇಷನ್ ಕೂಡ ಮಾಡಬೇಕು. ಅಂದರೆ ಕುತ್ತಿಗೆ ಎಲ್ಲವೂ ಕೂಡ ಸುಸ್ತಾಗಿರ್ತದೆ ನಮಗೆ. ಈ ಥರ ಮಾಡೋದ್ರಿಂದ ತಲೆಗೆ ಕುತ್ತಿಗೆಗೆ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗ್ತದೆ. ಹಾಗೆ ಕುತ್ತಿಗೆಯನ್ನು ರೌಂಡಾಗಿ ತಿರುಗಿಸ್ಕೊಳ್ಬೇಕು. ಕುತ್ತಿಗೆ ತಿರುಗಿಸುವಾಗ ಮಾತ್ರ ತುಂಬಾ ಜಾಗ್ರತೆ ಇರಬೇಕು. ತುಂಬ ನಿಧಾನವಾಗಿ ಕುತ್ತಿಗೆ ತಿರುಗಿಸುವ ಒಂದು ಎಕ್ಸಸೈಸನ್ನು ಮಾಡಬೇಕು. ನಿಧಾನ ಮಾಡಬೇಕು, ಯಾಕೆಂದರೆ ಕುತ್ತಿಗೆ ತುಂಬ ಡೆಲಿಕೇಟ್, ತುಂಬ ಸೂಕ್ಷ್ಮ ಒಂದು ಭಾಗ ಅಂತ ಹೇಳ್ಬೋದು. ತುಂಬ ನೀವು ಫಾಸ್ಟಾಗಿ ತಿರುಗಿಸ್ತು ಅಂತ ಹೇಳಿದರೆ ಉಳುಕ್ಬೋದು, ಮರುದಿವಸ ಮತ್ತು ಆಚೆ ಈಚೆ ನೋಡಲಿಕ್ಕೆ ಸಹ ಕಷ್ಟ ಆಗ್ಬೋದು. ಅದು ಕುತ್ತಿಗೆ ನೋವು ಬಂದರೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತು. ಹಾಗೆ ಅದು ಬಂದರೆ ತುಂಬಾ ಕಷ್ಟ ಆಗ್ತದೆ. ಆದ ಕಾರಣ ಅದನ್ನು ತುಂಬ ಸ್ಲೋ ಆಗಿ ಮೂಮೆಂಟ್ ಮಾಡಿಕೊಳ್ಬೇಕು. ಹಲೋ ಫ್ರೆಂಡ್ಸ್, ವರ್ಕೌಟ್ ನೋಡಿದ್ರಲ್ಲ, ಇವತ್ತು ಅಪ್ಪರ್ ಬಾಡಿದು ವರ್ಕೌಟ್ ಮಾಡಿದ್ದು. ಪ್ರತಿ ದಿವಸ ಬೇರೆ ಬೇರೆ ರೀತಿಯ ವರ್ಕೌಟನ್ನು ಡೈಲಿ ಅಪ್ಲೋಡ್ ಮಾಡ್ತೇನೆ ಇವತ್ತಿಂದ.
ಅಪ್ಪರ್ ಬಾಡಿ ವರ್ಕೌಟ್ ಮಾಡೋದ್ರಿಂದ ನಮಗೆ ಶೋಲ್ಡರ್ ಇದ್ದಿರ್ಬೋದು ಅಥವಾ ಬ್ರೆಸ್ಟ್ ಇರ್ಬೋದು, ಅದೆಲ್ಲದರದ್ದು ಕೂಡ ಫ್ಯಾಟನ್ನು ನಾವು ಕಡಿಮೆ ಮಾಡಿಕೊಡ್ಬೋದು. ಹಾಗೆ ಸೊಂಟದ ಬೊಜ್ಜು ಕೂಡ ಕಡಿಮೆ ಮಾಡಿಕೊಡ್ಬೋದು. ಫ್ರೆಂಡ್ಸ್, ಇವತ್ತಿನ ಈ ಒಂದು ವರ್ಕೌಟ್ ಸೆಷನ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರೀತಿಯ ವರ್ಕೌಟ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.